ಹರ್ಷ ನನ್ನ ತಮ್ಮ ಕಾನ್ಸರ್ಟ್ಗಳು ಕೊಡ್ತಾನೆ ಇರ್ತಾನೆ, ಅದ್ರ ಜೊತೆಗೆ ಏನಾದರೂ ಟೇಕ್ ಅವೇ ಕೊಡಬೇಕು ಅಂದಾಗಲೇ ಈ ಸಂಗೀತದ ಶಕ್ತಿ ಏನನ್ನ ತಗೊಂಡು ಹೋಗ್ಬೋದು ಸಂಗೀತದ ಜೊತೆಗೆ ಅಂತ ಅಂದಾಗಲೇ ಹೊರಬಂದದ್ದು ರಾಗಾರೋಗ್ಯ ಅನ್ನೋ ಕಾನ್ಸೆಪ್ಟ್. ಹೇಳು, ಅದ್ರದ್ದು ಬ್ಯಾಕ್ ಎಂಡ್ ವರ್ಕ್ ಹೇಗಿರುತ್ತೆ, ಕಾನ್ಸೆಪ್ಟ್ ಏನು, ಕಾನ್ಸರ್ಟ್ ಏನು, ಹೇಳು. ನಮ್ಮ ಜನಕ್ಕೆ ಆರೋಗ್ಯ ಅನ್ನೋ ಪದ ಕೇಳಿದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದು ಟ್ಯಾಬ್ಲೆಟ್ಸು, ಊಟ ತಿಂಡಿ, ಹಿಂಗೆ ಆರೋಗ್ಯ ಮೇಂಟೈನ್ ಮಾಡ್ಬೇಕಲ್ಲ. ಆಕ್ಚುಲಿ ಆರೋಗ್ಯ ಎಲ್ಲೆಲ್ಲಿ ದೇಹಕ್ಕೆ ನೋಡ್ತಾ ಇದೀವಿ. ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಇನ್ನೊಂದು ಬೇಕು, ಅದು ಮನಸ್ಸು. ಜನ ಇದನ್ನು ತುಂಬಾ ಅಷ್ಟು ಗಮನಿಸೋದಿಲ್ಲ. ದೇಹಕ್ಕೆ ಕೆಲವರು ಅಷ್ಟು ಮಾಡ್ತಿಲ್ಲ. ದೇಹನ ಅಷ್ಟಾರು ಮೇಂಟೈನ್ ಮಾಡ್ಕೊಂಡು ಅದಕ್ಕೆ ಹಿತಮಿತವಾಗಿ ತಿನ್ಕೊಂಡು, ಹಿತಭುಕ್ ಮಿತಭುಕ್ ಋತಭುಕ್ ಅಂತ ಮೂರಿದೆ. ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಹೇಗೆ ತಿನ್ಬೇಕು, ಏನ್ ತಿನ್ಬೇಕು ಅನ್ನೋದು. ಅದೇ ನಮ್ಮ ಆಯುರ್ವೇದದ ಕಾನ್ಸೆಪ್ಟ್ಸ್. ಇದನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಆರೋಗ್ಯ ಅಂದ್ರೆ ದೇಹ ಮನಸ್ಸು ಎರಡರದು ಒಂದು ಒಳ್ಳೆ ಆಶೀರ್ವಾದ ಇತ್ತು. ಮೇ ಯು ಲಿವ್ ಟಿಲ್ ಯು ಹ್ಯಾವ್ ಗುಡ್ ಹೆಲ್ತ್, ಮೇ ಯು ಹ್ಯಾವ್ ಗುಡ್ ಹೆಲ್ತ್ ಟಿಲ್ ಯು ಹ್ಯಾವ್ ಮೆಂಟಲ್ ಪೀಸ್. ನಮ್ಮ ರಾಗಾರೋಗ್ಯ ಕಾನ್ಸರ್ಟ್ ಅಲ್ಲಿ ಒಂದು 9 ರಿಂದ 10 ಜಾನರ್ ಆಫ್ ಮ್ಯೂಸಿಕ್. ಇದರಲ್ಲಿ ಶಾಸ್ತ್ರೀಯ ಸಂಗೀತದಿಂದ ಶುರುವಾಗಿ, ಯಾಕೆಂದ್ರೆ ಅದು ತಾಯಿ ಬೇರದು. ಇದಾದ ಮೇಲೆ ಚಿತ್ರಸಂಗೀತ ಯಾಕಬೇಕು? ಅದ್ಭುತವಾದ ಸಂಗೀತ ಪ್ರಕಾರ. ಇದರಲ್ಲಿ ಶಾಸ್ತ್ರೀಯ ಸಂಗೀತ, ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಮಂಕುತಿ ಮನಕಗ್ಗ, ವಚನ, ವೇದ, ದೋಹ, ದೇಶಭಕ್ತಿ ಗೀತೆ, ರಂಗಗೀತೆ, ಏನೇನು ಕೇಳ್ತೀರಿ ಇಷ್ಟು ಜಾನರಲ್ಲಿ ಒಂದು ರಾಗದಲ್ಲಿ ಎಲ್ಲ ಸಿಗುತ್ತಾ, ಎಲ್ಲದರಲ್ಲೂ ಮಾಡಿಟ್ಟಿದ್ದಾರೆ. ಬೇರೆ ಬೇರೆ ಭಾಷೆಗಳಲ್ಲೂ ಬೇರೆ ಭಾಷೆ, ಆಲ್ಮೋಸ್ಟ್ 6 ರಿಂದ 7 ಭಾಷೆ ಇರುತ್ತೆ. ಸಂಸ್ಕೃತ, ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ವೆಸ್ಟರ್ನ್, ಇಂಗ್ಲಿಷ್ ಇರುತ್ತೆ. ಹೌದು, ಒಂದು ರೋಲರ್ ಕೋಸ್ಟರ್ ರೈಡ್ ಇರುತ್ತೆ. ಏನ್ ಬರ್ತಿದೆ ನೆಕ್ಸ್ಟ್, ಏನ್ ಹಾಡ್ಬೋದು, ಯಾವ ಭಾಷೆ ಬರುತ್ತೋ, ಯಾವ ಜಾನರ್ ಬರುತ್ತೋ ಗೊತ್ತಿರಲ್ಲ. ನಾನು ಎಕ್ಸಾಜರೇಟ್ ಮಾಡ್ತಿಲ್ಲ, ಒಂಥರ ಈ ಸೀಟ್ ಎಡ್ಜಲ್ಲಿ ಕೂತ್ಕೊಳ್ಳೋದು ಅಂತಿರುತ್ತಲ್ಲ, ಆ ತರ ಇರುತ್ತೆ ಒಬ್ಬ ಆಡಿಯನ್ಸ್ಗೆ ಎಕ್ಸ್ಪೀರಿಯನ್ಸ್.